ಬರ್ರಿ ಇವತ್ತು ನಾಮಪತ್ರ ಶುಕ್ರವಾರ ನಾಮಪತ್ರ ಸಿಂಪಲ್ ಆಗಿ ಸಲ್ಲಿಸಿದ್ವಿ ನಾವೆಲ್ಲ ಬಂದು 15 ತಾರೀಕಿಗೆ ನಮ್ಮೆಲ್ಲ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಭವ್ಯವಾಗಿ ಮೆರವಣಿಗೆ ಮುಖಾಂತರ ಬಂದು ಸಿದ್ದೇಶ್ವರ ದೇವಸ್ಥಾನದಿಂದ ಅಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆ ಮುಖಾಂತರ ಬಂದು ನಾಮಪತ್ರ ಸಲ್ಲಿಸ್ತೀವಿ. ಪ್ರಚಾರ ಹೆಂಗ್ ನಡೀತಾ ಇದೆ? ಪ್ರಚಾರ ಬಹಳ ವ್ಯಾಪಕವಾಗಿ ಪ್ರಚಾರ ನಡೀತಾ ಇದೆ. ತಾವು ಕೂಡ ಗಮನಿಸಿದ್ದೀರಿ, ನಾವು ಪ್ಲಾನ್ ಪ್ರಕಾರ ನಾವು ಪ್ರಚಾರ ಮಾಡ್ತಾ ಇದ್ವಿ. ವ್ಯಾಪಕವಾದಂತ ಪ್ರತಿಕ್ರಿಯೆ ನಮ್ಗೆ ವ್ಯಕ್ತವಾಗ್ತಾ ಇದೆ. ನಮ್ಮ ಪರವಾಗಿ ಒಂದು ಅಲೆ ಇದೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲೆ ಕಾಣ್ತಾ ಇದೆ ಜಿಲ್ಲೆಯಲ್ಲಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಗೆಲ್ಲುವ ವಿಶ್ವಾಸ 100ಕ್ಕೆ 100 100%. ಗ್ಯಾರಂಟಿ ಬಗ್ಗೆ ಇವತ್ತು ನೀವು ಒಂದು ಉದಾಹರಣೆ, ಮೊನ್ನೆ ಪಾಪ PUC ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಂತ ಹುಡುಗನೇ ಹೇಳೋದಲ್ಲ, ನಾವು ಮಕ್ಕಳ ಕಷ್ಟದಲ್ಲಿ ಇದ್ದೀವಿ, ನಮ್ಮ ತಾಯಿಗೆ 2,000 ಬರೋದ್ರಿಂದ ನನಗೆ ಅನುಕೂಲತೆ ಇದಕ್ಕೆ ಹೆಚ್ಚಾಯ್ತು ಅಂತಕ್ಕಂಥದ್ದು. ಇಂಥ ಅತ್ಯಂತ ಬಡ ಕುಟುಂಬಗಳಿಗೆ ಇದು ಬಹಳ ನೆರವಿಗೆ ಬಂದಿದೆ ಗ್ಯಾರಂಟಿ ಸ್ಕೀಮು. ಯಾರೇ ಏನೇ ಹೇಳ್ಬೋದು, ವಾಸ್ತವಿಕವಾಗಿ ಕಡು ಬಡತನ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಗ್ಯಾರಂಟಿ ಏನಿದೆ ಬಹಳ ಸಹಾಯ ಆಗಿದೆ, ಜೀವನಕ್ಕೆ ಉಪಯೋಗ ಆಗಿದೆ. ಇದನ್ನೆಲ್ಲ ನೋಡ್ಕೊಂಡು ಜನ ನಮ್ಮ ಪರವಾಗಿ ಇರ್ತಾರೆ ಅಂತಕ್ಕಂಥ ಆಶಾಭಾವನೆ ಕೂಡ ಇದೆ. ಸರ್, ರಾಜು ಅಲ್ಗೂರ್ ಅವರು ಜಿಲ್ಲೆ ಚಿರಪರಿಚಿತರಲ್ಲ. ನಾನು ಆಲ್ರೆಡಿ 3 ಬಾರಿ ಲೋಕಸಭೆಯಲ್ಲಿ ಆಯ್ಕೆ ಆಗಿದ್ದೀನಿ. ಹಿಂಗಾಗಿ ಎಲ್ಲ ಜಿಲ್ಲೆಯಾದಂತ ಚಿರಪರಿಚಿತಿದ್ದೀನಿ. ರಾಜು ಅಲ್ಗೂರ್ ಅವರು ಎಲ್ಲಾ ಕಡೆ ಓಡಾಡಿ ಅವ್ರ ಪರಿಚಯ ಆಗೋದ್ರೊಳಗೆ ಇಲೆಕ್ಷನ್ ಮುಗಿದು ಹೋಗುತ್ತೆ. ಜಿಗಜಿಣಿಗೆ ಹೌದು, ಜಿಗಜಿಣಿಗೆ ಅವರು ನನಗಿಂತ 3 ಸಲ ಈ ಲೋಕಸಭೆಗೆ ಆಯ್ಕೆ ಆಗಿ ಬಂದಿದಾರ. ದುರ್ದೈವ ಅಂದ್ರೆ ಎಲ್ಲಿ ಕೂಡ ಜಿಲ್ಲಾದಲ್ಲಿ ಅವ್ರ ಮುಖನೇ ಯಾರು ನೋಡಿಲ್ಲ. ನಾನು ಎಲ್ಲಾ ಕಾರ್ಯಕ್ರಮ ಅಧ್ಯಕ್ಷನಾಗಿ ಎಲ್ಲಾ ಕಾರ್ಯಕ್ರಮ ಹೋಗಿನಿ, ಜಿಲ್ಲಾ ವ್ಯಾಪ್ತಿ ತಿರುಗಾಡಿದ್ದೀನಿ. ನನ್ನ ಹೆಸರು ಇಲ್ಲದೆ 2 ಸಲ ಶಾಸಕನಾಗಿದ್ದೀನಿ, ಒಂದ್ಸಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೀನಿ, ಒಂದ್ಸಲ ಚೇರ್ಮನ್ ಆಗಿದ್ದೀನಿ, 5 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ. ಇಟ್ಟಿದ್ದಾಗ ಕೂಡ ನಾನು ಪರಿಚಯ ಇಲ್ಲ ಅಂದ್ರೆ ಪಾಪ ಅವ್ರಿಗೆ ಏನೋ ಅನಿಸ್ತಾ ಇರೋ. ಸ್ಟೈಲ್ ಇದು